ಇವತ್ತಂತೂ ಈ ಇಲಿನೇ ತಿನ್ಬೇಕು. ತುಂಬಾ ದಿನದಿಂದ ಇಲಿ ನಾನು ತಿಂದಿಲ್ಲ. ಮತ್ತೆ ಇದಂತೂ ತುಂಬಾ ದಷ್ಟಪುಷ್ಟವಾಗಿದೆ. ಈ ಕತೆ ಸೋನಿಪತ್ ಕಾಡಲ್ಲಿ ನಡೆದಿರೋದು. ಆ ಕಾಡಲ್ಲಿ ಚಿಕ್ಕ ಚಿಕ್ಕ ಇಲಿಗಳು ಯಾವಾಗ್ಲೂ ತುಂಬಾ ತುಂಟತನ ಮಾಡ್ತಿತ್ತು. ಅದ್ರಲ್ಲೊಂದಿಲಿ ತುಂಬಾನೇ ಬುದ್ಧಿವಂತೆ. ಅದು ಅದರ ಎಲ್ಲ ಕೆಲ್ಸವನ್ನು ತುಂಬಾನೇ ಬುದ್ಧಿವಂತಿಕೆಯಿಂದ ಮಾಡ್ತಿತ್ತು. ಆದ್ರೆ ಅದ್ ನೋಡಕ್ಕೇನೋ ಚಿಕ್ಕದಾಗೇ ಇತ್ತು. ಆದ್ರೆ ಅದು ದೊಡ್ಡ ದೊಡ್ಡ ಪ್ರಾಣಿಗಳನ್ನು ಏಮಾರಿಸ್ತಿತ್ತು. ಆಮೇಲೆ ಎಲ್ಲರ ಹತ್ರನೂ ಅದ್ರ ಬಗ್ಗೆ ಒಂದ್ ಭಯನ ಉಂಟು ಮಾಡಿತ್ತು. ಆಮೇಲೆ ಒಂದ್ ದಿವಸ ಒಂದ್ ನರಿ ಆ ಚಿಕ್ಕ ಇಲಿ ಹತ್ರ ಹೇಳುತ್ತೆ, ಓಹೋ, ಏನು ವಿಷಯ? ಇವತ್ತು ನನ್ನ ಆಹಾರ ನನ್ನನ್ನೇ ಹೊಡ್ಕೊಂಡು ಬಂದಿದ್ಯಲ್ಲ. ಈ ಇಲಿನ ನಾನೇ ತಿನ್ನೋದು ಇವತ್ತು. ಇಲ್ಲ, ನೀನನ್ನ ತಿನ್ನಂಗಿಲ್ಲ. ನೀನಿರೋ ಈ ಅರಣ್ಯ ಇದೆಯಲ್ಲ, ಇದು ನನ್ನ ಗೆಳೆಯನ ಅರಣ್ಯ, ಗೊತ್ತಾ ನಿಂಗೆ? ಅವನು ನಿನ್ಗಿಂತ ತುಂಬಾ ದೊಡ್ಡದಾಗಿದ್ದಾನೆ. ನೀನು ನನಗೇನಾದ್ರೂ ಮಾಡಿದ್ರೆ ಅವನು ನಿನ್ನನ್ನು ಕೊಂದು ಬಿಡ್ತಾನೆ. ಹೌದಾ? ನನ್ನನ್ನೇ ಕೊಲ್ತಾನ? ಇಲ್ಲ, ನಾನು ಸುಳ್ಳು ಹೇಳ್ತಾ ಇಲ್ಲ. ನಾನು ಸಿಂಹದ ಹತ್ರ ಹೋಗ್ತಾ ಇದ್ದೀನಿ ಈಗ. ಅದ್ರ ಜೊತೆ ನಂದೊಂದು ಮೀಟಿಂಗ್ ಇದೆ ಇವತ್ತು. ಆ ನರಿ ಸಿಂಹದ ಹೆಸರು ಕೇಳಿದ ತಕ್ಷಣ ಅಲ್ಲಿಂದ ಓಡ್ ಹೋಗುತ್ತೆ. ಆ ಇಲಿ ಅದಕ್ ಸಿಗೋ ಚಾನ್ಸ್ನ ಮಿಸ್ ಮಾಡೋದೇ ಇಲ್ಲ. ಚಾನ್ಸ್ ಸಿಕ್ದಾಗೆಲ್ಲ ಅದು ಎಲ್ಲಾರ್ನೂ ಏಮಾರಿಸ್ತಿತ್ತು. ಒಂದ್ ದಿವಸ ಅದಕ್ಕೆ ಒಂದ್ ಕಾಗೆ ಸಿಗತ್ತೆ. ಇವತ್ತಂತೂ ಈ ಇಲಿನೇ ತಿನ್ಬೇಕು. ತುಂಬಾ ದಿನದಿಂದ ಇಲಿ ನಾನು ತಿಂದಿಲ್ಲ. ಮತ್ತೆ ಇದಂತೂ ತುಂಬಾ ದಷ್ಟಪುಷ್ಟವಾಗಿದೆ. ಆ ಕಾಗೆ ಹೇಳಿದ್ದನ್ ಕೇಳಿ ಇಲಿ ಯೋಚನೆ ಮಾಡತ್ತೆ. ಆಮೇಲೆ ಅದ್ರ ಹತ್ರ ಹೇಳತ್ತೆ, ನೀನು ಮರದಲ್ಲಿದ್ಯಲ್ಲ, ಅದರಲ್ಲಿ ನನ್ನ ದೋಸ್ತು ಗಿಡುಗ ಇದ್ದಾನೆ. ನೀನು ನನಗೇನಾದ್ರೂ ತೊಂದರೆ ಕೊಟ್ರೆ ಅದು ನಿನ್ನ ಕೊಂದಾಕತ್ತೆ. ಅದೀಗಿಲ್ಲಿಲ್ಲ, ಆದರೆ ನಿಂಗೆ ಬೇಕಾದ್ರೆ ನಾನು ಅದನ್ನು ಕರಿತೀನಿ. ಇದನ್ ಕೇಳಿದ ತಕ್ಷಣ ಆ ಕಾಗೆ ಅಲ್ಲಿಂದ ಹಾರ್ ಹೋಗತ್ತೆ. ಆಮೇಲೆ ಒಂದ್ ದಿವಸ ಆ ಚಿಕ್ಕ ಇಲಿಗೆ ತುಂಬಾನೇ ಹಸಿವಾಗಿತ್ತು. ಅದ್ರ ಹತ್ರ ಇದ್ದಿದ್ದ ಊಟನೂ ಖಾಲಿಯಾಗಿತ್ತು. ಆಮೇಲೆ ಅದಕ್ಕೆ ಇವತ್ತು ಸಿಂಹವಿನ ಬರ್ತ್ಡೇ ಅಂತ ಜ್ಞಾಪಕ ಬರುತ್ತೆ. ಅರೆ ವಾ, ರಾಜನ ಹುಟ್ಟದಬ್ಬನ ಇವತ್ತು. ನಾನಲ್ಲಿಗೆ ಹೇಗೆ ಹೋಗ್ಲಿ? ಅಲ್ಲಿಗೆ ಹೋಗೋಕ್ಕೆ ನಾನೇನಾದ್ರೂ ಉಪಾಯ ಮಾಡಲೇಬೇಕು. ಆಮೇಲೆ ಸ್ವಲ್ಪ ಯೋಚನೆ ಮಾಡಿದ್ಮೇಲೆ ಆ ಚಿಕ್ಕ ಇಲಿ ಸಿಂಹವಿನ ಗುಹೆ ಹತ್ರ ಹೋಗತ್ತೆ. ಆ ಗುಹೆಯಿನ ಆಚೆಗಡೆ ಇಲಿ ಒಂದು ಬುದ್ಧಿವಂತಿಕೆ ನರಿಯನ್ನ ನೋಡತ್ತೆ. ಯಾರ್ ನೀನು? ಒಳಗೋಗ್ಲಿಕ್ಕೆ ನಿಂಗೆ ಆಮಂತ್ರಣ ಪತ್ರ ಇದೆಯಾ? ನಮ್ಮ ಮಹಾರಾಜ ಕೊಟ್ಟಿದಾರಲ್ವಾ ಅದು? ನನಗೆ ಆಮಂತ್ರಣ ಪತ್ರದ ಅಗತ್ಯ ಇಲ್ಲ. ಅಲ್ಲ, ನನ್ನ ಪ್ರಾಣ ಸ್ನೇಹಿತನ ಬರ್ಡೇಗೂ ಕೂಡ ಹೋಗೋಕ್ಕೆ ನನಗೆ ಆಮಂತ್ರಣ ಪತ್ರಿಕೆ ಸಿಗುತ್ತಾ? ನಾನಂತೂ ತುಂಬ ದಿನದ ಮೇಲೆ ಇಲ್ಲಿಗೆ ಬಂದಿದ್ದು. ನಾನು ತುಂಬ ದೂರ ಹೋಗಿದ್ದೆ. ಇದನ್ ಕೇಳಿದ ತಕ್ಷಣ ಆ ಬುದ್ಧಿವಂತಿಕೆ ನರಿ ನಗತ್ತೆ. ಅರೆ, ಒಂದ್ ಇಲಿ ಸಿಂಹದ ಸ್ನೇಹಿತ ಆಗುತ್ತಾ? ಇದನ್ ಕೇಳಿದ ತಕ್ಷಣ ಆ ಚಿಕ್ಕ ಇಲಿ ಕೋಪದಿಂದ ಹೇಳತ್ತೆ, ಯಾಕಾಗಬಾರ್ದು? ಒಂದ್ಸರಿ ನಿನ್ನ ಮಹಾರಾಜನ ಬೇಟೆಗಾರರು ಬಲೆ ಹಾಕಿ ಹಿಡಿದಿದ್ರು. ನಾನು ನನ್ನ ಹಲ್ಲಿನಿಂದ ಅದನ್ನು ಕಡ್ದು ಅವರನ್ನು ಕಾಪಾಡಿದ್ದೆ. ಆಗಿಂದ ನಾವು ಫ್ರೆಂಡ್ಸು. ನನ್ನನ್ನು ಒಳಗಡೆ ಬಿಡು, ಇಲ್ಲ ಅಂದರೆ ಸಿಂಹನ ನಾನು ಇಲ್ಲಿಗೆ ಕರಿತೀನಿ. ಮತ್ತೆ ನಿಂಗೇನಾಗುತ್ತೆ ಅಂತ ನಿಂಗೆ ಗೊತ್ತಲ್ವಾ? ಇದನ್ ಕೇಳಿ ಆ ಬುದ್ಧಿವಂತಿಕೆ ನರಿ ಯೋಚನೆ ಮಾಡತ್ತೆ. ಈ ಇಲಿ ಸಿಂಹದ ಫ್ರೆಂಡ್ ಇರಬೇಕು. ನಾನಿದನ್ನ ಒಳಗಡೆ ಹೋಗೋಕೆ ಬಿಡ್ತೀನಿ, ಇಲ್ಲ ಅಂದ್ರೆ ಮಹಾರಾಜ ಕೋಪಗೊಂಡ್ರೆ. ಆಮೇಲೆ ಆ ನರಿ ಆ ಚಿಕ್ಕ ಇಲಿನ ಒಳಗ್ ಹೋಗಕ್ಕೆ ಬಿಡತ್ತೆ. ಒಳಗ್ ಹೋಗಿದ ತಕ್ಷಣ ಇಲಿ ಎಲ್ಲಾ ಊಟನೂ ತಿನ್ಬಿಡತ್ತೆ. ಆಮೇಲೆ ತುಂಬಾ ಖುಷಿಯಾಗಿತ್ತು. ಅದು ಹಾಗೆ ಎಲ್ಲಾ ಪ್ರಾಣಿಗಳ ಮದ್ವೆಗೂ ಹೋಗಿ ಅಲ್ಲೂ ಊಟ ತಿಂತಾ ಇತ್ತು. ಆಮೇಲೆ ಒಂದ್ ದಿವಸ ಆ ಚಿಕ್ಕ ಇಲಿ ಚೀತಾನ ನೋಡತ್ತೆ. ನಂಗೆ ಯಾವುದೇ ಪ್ರಾಣಿ ಇವತ್ತು ಸಿಕ್ಕಿಲ್ಲ. ಆದ್ರಿಂದ ನಾನು ತುಂಬಾ ಹಸುವಿಂದ ಇದ್ದೀನಿ. ಈ ಸಣ್ಣ ಇಲಿನ ತಿಂದೆ ನಾನು ನನ್ನ ಹಸಿವನ್ನ ಇವತ್ತು ನೀಗಿಸ್ಕೊಳ್ತೀನಿ. ಇಲ್ಲ ಚೀತಾ, ನೀನು ನನ್ನನ್ನು ಕೊಲ್ಲಕ್ಕಾಗಲ್ಲ. ನಿಂಗೆ ಗೊತ್ತಿಲ್ವಾ, ನಾನು ಈ ಏರಿಯಾದ ರಾಜ. ಇಲ್ಲಿ ಎಲ್ಲರೂ ನನ್ನ ನೋಡಿ ಹೆದರ್ತಾರೆ. ಇದನ್ ಕೇಳಿದ ತಕ್ಷಣ ಆ ಚೀತಾ ತುಂಬಾ ಜೋರಾಗಿ ನಗತ್ತೆ. ಆಮೇಲೆ ಚಿಕ್ಕ ಇಲಿ ಹತ್ರ ಹೇಳತ್ತೆ, ಹೌದಾ? ನಂಗೂ ತೋರ್ಸು ಯಾರು ನಿನ್ನನ್ನು ಹೆದರ್ತಾರೆ ಅಂತ. ನಡಿ ನೀನು. ಇಲಿ ಚೀತಾವಿನ ಬೆನ್ಮೇಲ್ ಕುತ್ಕೊಂಡು ಅಲ್ಲಿಂದ ಹೊರಡ್ತಾರೆ.
ಇಲಿ ಚೀತಾನ ಆ ಕಾಗೆ ಮತ್ತೆ ನರಿ ಹತ್ರ ಕರ್ಕೊಂಡ್ ಹೋಗತ್ತೆ. ಅವ್ರ ಹತ್ರನೇ ಅವ್ರ ಫ್ರೆಂಡ್ ಅಂತ ಹೇಳಿ ಇದು ಭಯ ಪಡ್ಸಿತ್ತು. ತೋಳ ಹೊರಗಡೆ ಬಾರೋ, ನೋಡು ನಾನು ಯಾರ ಜೊತೆ ಬಂದಿದ್ದೀನಿ. ಇದಂದ್ಕೊಂಡಿದೆ ನೀವು ನನ್ನನ್ನು ನೋಡಿ ಹೆದರ್ಕೊಳ್ಳಲ್ಲ ಅಂತ. ಹೊರಗೆ ಬನ್ನಿ. ಆ ನರಿ ಆಚೆ ಬಂದು ನೋಡತ್ತೆ. ಆ ಚಿಕ್ಕ ಇಲಿ ಚೀತಾವಿನ ಬೆನ್ಮೇಲೆ ಕೂತ್ಕೊಂಡಿರೋದನ್ನ ನೋಡಿದ ತಕ್ಷಣ ಅವಾಗ ಆ ನರಿ ಭಯ ಪಟ್ಕೊಂಡು ಅಲ್ಲಿಂದ ಓಡ್ ಹೋಗುತ್ತೆ. ಆಮೇಲೆ ಇಲಿ ಕಾಗೆ ಹತ್ರ ಹೋಗತ್ತೆ. ಓ ಕಾಗೆ, ಇಲ್ಲಿ ನೋಡು ನನ್ನ ಜೊತೆ ಯಾರು ಬಂದಿದ್ದಾರೆ ಅಂತ. ನನ್ನ ಜೊತೆ ಸಮಸ್ಯೆ ಮಾಡ್ಕೊಳ್ಬೇಕು ಅಂದ್ರೆ ಈಗ ಬಾ. ಆ ಕಾಗೆನು ಚೀತಾನ ನೋಡಿ ಅಲ್ಲಿಂದ ಹಾರ್ ಹೋಗ್ಬಿಡತ್ತೆ. ಆಮೇಲೆ ಚೀತಾ ಅದರ ಮನ್ಸಲ್ಲಿ ಯೋಚನೆ ಮಾಡತ್ತೆ, ಈ ಇಲಿ ಅಂತೂ ತುಂಬಾ ಶಕ್ತಿಶಾಲಿಯಾಗಿದೆ ಅನ್ಸುತ್ತೆ. ಇದನ್ನ ನೋಡಿ ಎಲ್ಲಾರು ಹೆದರ್ತಾರೆ. ಆಮೇಲೆ ಚೀತಾನು ಅಲ್ಲಿಂದ ಸೈಲೆಂಟ್ ಆಗಿ ಹೊರಟು ಹೋಗತ್ತೆ. ಆಮೇಲೆ ಯಾವತ್ತೂ ಆ ಚಿಕ್ಕ ಇಲಿ ಹತ್ರ ಬರ್ಲೇ ಇಲ್ಲ. ಆಮೇಲೆ ಆ ಕಾಡಲ್ಲಿ ಆ ಚಿಕ್ಕ ಇಲಿ ತುಂಬಾ ಪ್ರಸಿದ್ಧನಾಗ್ತಾನೆ. ಈ ಕಥೆಯಿಂದ ನಾವೇನ್ ಕಲ್ತ್ಕೋಬೇಕಂದ್ರೆ, ಒಂದು ಮನುಷ್ಯನ ದೇಹ ದೊಡ್ಡದಾಗಿದ್ರೆ ಮಾತ್ರ ಅವನು ಬುದ್ಧಿವಂತ ಅಲ್ಲ, ಬದಲಾಗಿ ಅವನ ಬುದ್ಧಿಯಿಂದಾನೇ ಅವನು ಎಷ್ಟು ದೊಡ್ಡವನು ಅಂತ ಗೊತ್ತಾಗತ್ತೆ. ಆ ಚಿಕ್ಕ ಇಲಿ ನೋಡಕ್ಕೆ ತುಂಬಾನೇ ಚಿಕ್ಕದಾಗಿತ್ತು, ಆದ್ರೆ ಅದರ ಬುದ್ಧಿಯಿಂದ ಅದು ಕಾಡಲ್ಲಿರೋ ಎಲ್ಲ ಪ್ರಾಣಿಗಳನ್ನ ಏಮಾರಿಸ್ತಿತ್ತು. ಸ್ನೇಹಿತರೆ, ನಾವು ನಮ್ಮ ಬುದ್ಧಿಯನ್ನ ಪ್ರಯೋಗಿಸಬೇಕು, ನಮ್ಮ ದೇಹವನ್ನ ಮಾತ್ರ ಅಲ್ಲ. ಅಕ್ಕಿ 2 ಮೊಟ್ಟೆ ಇಟ್ಟಿದ್ಯಾ? ಹೊಟ್ಟೆ ತುಂಬಾ ತಿಂತೀನಿ ನಾನು. ಈಗ್ಲೇ ಈ ಮೊಟ್ಟೆನ ತಿಂತೀನಿ. ಆಲದ ಮರದ ಮೇಲೆ ಒಂದು ಪಕ್ಷಿ ದಂಪತಿಗಳು ವಾಸಿಸ್ತಿತ್ತು. ಅವುಗಳಿಗೆ ಹೊಸದಾಗಿ ಮದ್ವೆ ಆಗಿರುತ್ತೆ. ಪಕ್ಷಿ ಪ್ರೆಗ್ನೆಂಟ್ ಆಗಿತ್ತು. ಇಬ್ರು ತುಂಬಾ ಸಂತೋಷವಾಗಿ ಅವ್ರ ಜೀವನ ಕಳೀತಿದ್ರು. ಅದೇ ಮರದ ಮೇಲೆ ಒಂದು ಹದ್ದು ವಾಸಿಸ್ತಿತ್ತು. ಅದರ ಒಂದು ರೆಕ್ಕೆ ಚೆನ್ನಾಗೇ ಇತ್ತು, ಆದ್ರೆ ಪಾಪ ಇನ್ನೊಂದು ರೆಕ್ಕೆ ಅದಕ್ಕೆ ಹೇಟಾಗಿತ್ತು. ಹೇಗಿದ್ಯಾ ಅಮ್ಮ ನೀನು? ಹೊರಗಡೆ ಹೋಗ್ತಿದ್ದೀರಾ ಇಬ್ರು? ಒಳ್ಳೇದು. ಅದ್ದೇ ಎಷ್ಟ್ ಸರಿ ಹೇಳಿದೀನಿ ನಾನು ನಿಂಗೆ. ಎಲ್ಲಾದ್ರೂ ಹೋಗುವಾಗ ಎಲ್ಲಿಗೆ ಅಂತ ಕೇಳ್ಬೇಡ ಅಂತ. ಕೇಳಿದ್ರೆ ಕೆಲ್ಸ ಆಗಲ್ಲ ಅಂತ ಗೊತ್ತಿಲ್ವಾ? ಏನ್ ಹದ್ದಣ್ಣ, ನಾವ್ ಎಲ್ಲೋದ್ರೆ ನಿಮ್ಗೇನು? ನಿಮ್ಗೆ ಯಾಕ ಚಿಂತೆ? ನೀನು ಈ ಮರದ ಮೇಲೆನೆ ಕೂತಿರ್ತೀಯ, ಎಲ್ಲೂ ಹೋಗಲ್ಲ ಬರಲ್ಲ. ಅದು ಅಲ್ದೆ ನಿನ್ನ ಆಲನೆ ಪಾಲನೆನು ನಾವೇ ನೋಡ್ಬೇಕಾಗಿದೆ. ಅಯ್ಯೋ, ನಾನಂತೂ ಸುಮ್ಮನೆ ಕೇಳ್ದೆ. ನೀವಿಬ್ರು ರೆಡಿಯಾಗಿ ಹೊರಟಿದ್ರಲ್ವಾ, ಚೆನ್ನಾಗಿ ಕಾಣ್ತಿದ್ರಲ್ವಾ. ಆ ದೇವರು ನಿಮ್ಮ ಜೋಡಿನ ಹೀಗೆ ಇಟ್ಟಿರ್ಲಿ. ಧನ್ಯವಾದ. ಆದ್ರೆ ನೀವಂತೂ ಜೋಡಿ ಆಗಕ್ಕಾಗೋದೇ ಇಲ್ಲ, ಯಾಕಂದ್ರೆ ನಿಮ್ದೊಂದು ರೆಕ್ಕೆ ಚೆನ್ನಾಗಿಲ್ಲ ಅಲ್ವಾ? ಈ ಪಕ್ಷಿಗಳು 2 ಹದ್ದತ್ರ ಈ ತರನೇ ಮಾತಾಡ್ತಾ ಇತ್ತು. ಆ ಮರದ ಮೇಲೆ ಬೇರೆ ಪಕ್ಷಿಗಳು ಇಲ್ದೇ ಇರುವ ಕಾರಣದಿಂದ ಅವುಗಳೇ ಹದ್ದಿಗೆ ಆಹಾರ ತಂದು ಕೊಡ್ಬೇಕಾಗಿತ್ತು. ಒಂದಿನ ಏನಾಯ್ತಂದ್ರೆ, ಪಕ್ಷಿ ಹಣ್ಣು ತಿಂತಿತ್ತು. ಅರೆ ವಾ, ಮಜಾ ಬರ್ತಿದೆ. ನನ್ನ ಸ್ವಾಮಿಗಳು ಈ ಹಣ್ಣನ್ನ ಯಾವ ಮರದಿಂದ ತಂದ್ರಂತ ಗೊತ್ತಿಲ್ಲ, ತಿಂತಿದ್ರೆ ಅಷ್ಟು ರುಚಿಯಾಗಿದೆ. ಏನಮ್ಮ ಏನ್ ತಿದ್ದೀಯಾ? ನಂಗೂ ಜೋರಾಗಿ ಹೊಟ್ಟೆ ಹಸಿತಾ ಇದೆ. ಏನಾದ್ರೂ ತಿನ್ನಕ್ಕಿದ್ರೆ ಕೊಡ್ತೀಯಾ? ಈ ಹದ್ದಿನ ಕಣ್ಣು ಯಾವಾಗ್ಲೂ ನನ್ನ ಆಹಾರದ ಮೇಲೇನೆ ಇರುತ್ತೆ. ಇದಕ್ಕೆ ನಾನ್ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಗೊತ್ತಿಲ್ವಾ? ಯಾವಾಗ ನೋಡು ನನ್ನ ಆಹಾರನೇ ನೋಡ್ತಾ ಇರುತ್ತೆ. ಏನಾಯ್ತು? ಇವತ್ತೇನು ಮಾಡ್ಲಿಲ್ವಾ? ತರ್ತೀನಿ ರೀ. ಪಕ್ಷಿಯ ರಾತ್ರಿಯ ಆಹಾರ ಹದ್ದಿಗೆ ತಗೊಂಡು ಕೊಡುತ್ತೆ. ಹದ್ದು ಅದನ್ನ ತಿನ್ನಕ್ಕೆ ಶುರು ಮಾಡ್ದಂಗ್ಲೆ ಅದು ರಾತ್ರಿ ಮಾಡಿರುವ ಆಹಾರ ಅಂತ ಅದು ಕಂಡುಹಿಡಿಯುತ್ತೆ. ಏನಮ್ಮ, ಇದು ನಿನ್ನೆ ರಾತ್ರಿದಲ್ವಾ? ಇವತ್ತೇನು ಮಾಡಿಲ್ವಾ? ಇರೋದನ್ನೇ ಕೊಡಕ್ಕಾಗೋದು, ಬೇಕಂದ್ರೆ ತಿನ್ನಿ, ಇಲ್ಲಾಂದ್ರೆ ಬೇಡ. ಯಾವಾಗ್ಲೂ ನೀನು ನಿನ್ನೆದ್ದೇ ಕೊಡೋದು ನಂಗೆ. ಮತ್ತೆ ನೀನಂತೂ ಒಳ್ಳೇದೊಳ್ಳೆ ತಿಂತಿರ್ತೀಯ. ನಂಗೂ ಏನಾದ್ರೂ ಒಳ್ಳೆ ತಿನ್ಬೇಕಂತ ಮನ್ಸಾಗ್ತಿದೆ. ನಂಗೂ ಏನಾದ್ರೂ ಕೊಡ್ತೀಯಾ? ನೀವ್ ಈ ಮರದ ಮೇಲೆನೆ ಕೂತ್ಕೊಂಡು ನನ್ ತಲೆ ತಿಂತಾ ಇರ್ತೀರ. ಯಾವಾಗ್ಲೂ ಎಲ್ಲೂ ಎಗಿರಿ ಹೋಗಕ್ಕಾಗಲ್ಲ. ಇದೇ ಮರದ ಮೇಲೆ ದಿನ ಕಳೀತೀರಾ. ತಿನ್ನೋದಕ್ಕೆ ಏನಾದ್ರೂ ಸಿಕ್ಕಿದ್ರು ಏನಾದ್ರೂ ಒಂದು ಕೊರತೆ ಹೇಳಿ. ಅರೆ, ನನ್ ಗಂಡ ಬೆಳಗ್ಗೆ ರಾತ್ರಿ ಕಷ್ಟಪಟ್ಟು ಆಹಾರ ತರ್ತಾನೆ. ಆ ಆಹಾರ ನಿನಗ್ ಕೊಡ್ಬೇಕಂತ ನೀನ್ ಅನ್ಕೊಂಡಿದೀಯಾ? ಏನ್ ಸಿಗುತ್ತೋ ಅದನ್ ತಿನ್ನು. ಹದ್ದು ಏನೂ ಮಾತಾಡ್ದೆ ಪಾಪ ಅದೇ ಆಹಾರನ ತಿನ್ನುತ್ತೆ. ದಿನ ಪಕ್ಷಿಯ ಈ ತರದ ಮಾತುಗಳನ್ನ ಕೇಳ್ಬೇಕಾಗುತ್ತೆ. ಆದ್ರೆ ಪಾಪ ಅದೇನೂ ಮಾಡಕ್ಕಾಗಲ್ಲ. ಅದಕ್ಕೆ ಪಾಪ ಎಗರಕ್ಕಾಗಲ್ಲ. ಅದ್ರಿಂದ ಅದು ಆಹಾರ ತರೋ ಪ್ರಯತ್ನ ಕೂಡ ಪಾಪ ಮಾಡಕ್ಕಾಗೋದಿಲ್ಲ.
ಅದರಿಂದ ಈ ಹಕ್ಕಿಯ ಕಷ್ಟ ಕೊಡೋ ಮಾತುಗಳನ್ನ ಕೇಳಬೇಕಾಗಿತ್ತು. ಅದು ಏನು ಮಾತಾಡದೆ ಕೇಳ್ತಿತ್ತು. ಅಯ್ಯೋ ದೇವ್ರೆ, ನೀನು ಜೀವ ಕೊಟ್ಟು ನನ್ನ ಜೀವನನ ಯಾಕೆ ಹೀಗೆ ಮಾಡಿದೆ? ನಾನು ಬದುಕಿದ್ದು ಈ ಭೂಮಿ ಮೇಲೆ ಯಾರಿಗೆ ಏನು ಮಾಡಲಿ? ನಾನೊಬ್ರಿಗೆ ಭಾರ ಅಷ್ಟೇ. ಈ ಮರದ ಮೇಲಂತೂ ಯಾರು ಬರೋದು ಕೂಡ ಇಲ್ಲ. ಯಾರಾದರೂ ಬಂದರೆ ನನಗೆ ಅವರು ಹೊಟ್ಟೆಗೆ ಹಾಕ್ಬೇಕಾಗತ್ತೆ. ಒಂದಿನದ ವಿಷಯ ಆದರೂ ಹೌದು ಅಂತ ನನ್ನ ಜೀವನ ಹೀಗೇನೆ ಇರುತ್ತಾ? ನೀವು ಯಾಕೆ ನನಗೆ 2 ರೆಕ್ಕೆನ ಸರಿ ಕೊಟ್ಟಿಲ್ಲ? ಹಾಂ, ನಾನು ಹಾರ್ಬೋದಿತ್ತು, ಆಕಾಶದ ಎತ್ತರಕ್ಕೆ ಹಾರ್ಬೋದಿತ್ತು, ಏನು ಬೇಕೋ ಅದನ್ನು ತಿನ್ಬೋದಿತ್ತು. ಯಾರಿಗೂ ಬೇಜಾರಂತೂ ಮಾಡ್ತಿರ್ಲಿಲ್ವಲ್ಲ. ಈ ರೀತಿ ಹದ್ದು ಅದ್ರ ಬಗ್ಗೆ ಅದು ಆಗ ಮಾತಾಡ್ಕೋತಿತ್ತು. ಆಗ ಆ ಮರದ ಬಳಿ ಇರುವ ಒಂದು ಹಾವಿನ ಮೇಲೆ ದೃಷ್ಟಿ ಬೀಳುತ್ತೆ. ಹಾವು ಚೆನ್ನಾಗಿ ಕಣ್ಬಿಟ್ಕೊಂಡು ಮೇಲೆ ನೋಡ್ತಾ ಇತ್ತು. ಈ ಹಕ್ಕಿ ಅಂತೂ ಪ್ರೆಗ್ನೆಂಟು. ಕೆಲವು ದಿನದಲ್ಲಿ ಇದು ಮೊಟ್ಟೆ ಕೊಡುತ್ತೆ. ಅದನ್ನು ನಾನು ಸ್ವಾಹ ಮಾಡ್ತೀನಿ. ತುಂಬಾ ದಿನ ಆಯ್ತು ಮೊಟ್ಟೆ ತಿಂದೆ. ಹಾವಿನ ಮಾತು ಹದ್ದು ಕೇಳಿಸ್ಕೊಳುತ್ತೆ. ಸ್ವಲ್ಪ ದಿನ ಆದ್ಮೇಲೆ ಆ ಪಕ್ಷಿ 2 ಮೊಟ್ಟೆ ಇಡುತ್ತೆ. ಆ 2 ಪಕ್ಷಿಗಳು ತುಂಬಾನೇ ಸಂತೋಷವಾಗಿರುತ್ತೆ. ಒಂದಿನ ಆ ಪಕ್ಷಿ ಅನಾರೋಗ್ಯಕ್ಕೆ ಒಳಗಾಗುತ್ತೆ. ಅವಳ ಗಂಡ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾನೆ. ಅದ್ದೇ, ನೀನಂತೂ ಯಾವುದು ಕೆಲಸ ಮಾಡಲ್ಲ. ನನ್ನ ಹೆಂಡ್ತಿನ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಬರೋ ತನಕನ ನಮ್ಮ ಮೊಟ್ಟೆನ ನೋಡ್ಕೋ. ನೀನು ಟೆನ್ಷನ್ ಮಾಡ್ಕೊಳ್ದೆ ಹೋಗು, ನಾನು ನೋಡ್ಕೊಳ್ತೀನಿ. ಇಬ್ರು ಅಲ್ಲಿಂದ ಹೋಗ್ಬಿಡ್ತಾರೆ. ಮತ್ತೆ ಮೊಟ್ಟೆ ಅಲ್ಲೇ ಇರುತ್ತೆ. ಹಾವು ಇದೇ ಚಾನ್ಸ್ಗೋಸ್ಕರ ವೇಟ್ ಮಾಡ್ತಿತ್ತು. ಒಳ್ಳೇದಾಯ್ತು, ಹಕ್ಕಿ 2 ಮೊಟ್ಟೆ ಇಟ್ಟಿದ್ಯಾ? ಹೊಟ್ಟೆ ತುಂಬಾ ತಿಂತೀನಿ ನಾನು. ಈಗಲೇ ಈ ಮೊಟ್ಟೆನ ತಿಂತೀನಿ. ಆದರೆ ಈ ಹದ್ದಂತೂ ಇಲ್ಲೇ ಕುತ್ಕೊಂಡಿದೆ. ಹಾ, ಅರೆ ಈ ಹದ್ದೇನು ಮಾಡುತ್ತೆ? ಹಾ, ಇದರ ರೆಕ್ಕೆ ಅಂತೂ ಕೆಲಸನೇ ಮಾಡಲ್ಲ. ಇವನನ್ನ ನಂಬ್ಕೊಂಡು ಹಕ್ಕಿಗಳು ಮೊಟ್ಟೆನ ಬಿಟ್ಟೋಗಿದ್ಯಾ? ಹಾವು ಮರದ ಮೇಲೆ ಹತ್ತುತ್ತಾ ಇರುತ್ತೆ. ಇದನ್ನ ಈ ಹದ್ದು ನೋಡ್ಕೊಂಡ್ಬಿಡುತ್ತೆ. ಏಯ್, ಎಲ್ಲಿದ್ಯಾ? ಅಲ್ಲೇ ನಿಲ್ಲೋ. ಧೈರ್ಯ ಮಾಡ್ಕೊಂಡು ಮೇಲೆ ಬಂದ್ರೆ ಯಾರು ನನಗೆ ಎದುರಿಸ್ತಾ ಇರೋದು? ಅಂಗವಿಕಲ ಹದ್ದ, ಏನು ಮಾಡೋಕ್ಕಾಗಲ್ಲ. ಒಂದು ಸ್ಟೆಪ್ ಮುಂದೆ ಇಟ್ಟರೆ ಅದ್ಯಾವುದು ಸರಿಯಾಗಿರಲ್ಲ. ನಾನು ಹಕ್ಕಿಯ ಮೊಟ್ಟೆನ ತಿಂತೀನಿ. ಏನು ಮಾಡುತ್ತೋ ಮಾಡ್ಕೋ. ಹಕ್ಕಿಯ ಮೊಟ್ಟೆ ಹತ್ರ ಹೋಗೋದಕ್ಕಿಂತ ಮುಂಚೆ ನನ್ನ ಹೆಣನ ದಾಟ್ಕೊಂಡು ಹೋಗ್ಬೇಕು ನೀನು. ಹಾಂ, ಹೌದಾ? ನೀನು ನನ್ನೊಟ್ಟಿಗೆ ಹೋರಾಡ್ತೀಯಾ? ಹಾವು ಹದ್ದಿನ ಮಾತು ಏನು ಕೇಳದೆ ಮರದ ಮೇಲೆ ಹತ್ತಾನೆ ಇರುತ್ತೆ. ಅದು ಹೀಗೆ ಮೇಲೆ ಹತ್ತಿದ್ದಂಗ್ಲೇ ಈ ಹದ್ದು ಅದರ ಒಂದು ರೆಕ್ಕೆಯಲ್ಲಿ ತುಂಬಾ ಗಟ್ಟಿಯಾಗಿ ಇಟ್ಕೊಂಡ್ಬಿಡುತ್ತೆ. ಅದು ಎಷ್ಟು ಗಟ್ಟಿಯಾಗಿ ಇಟ್ಕೊಂಡಿರುತ್ತಂದ್ರೆ ಹಾವಿಗೆ ಅದನ್ನ ಅದು ಕಾಪಾಡ್ಕೊಳಕ್ಕಾಗಿಲ್ಲ. ಅಷ್ಟರಲ್ಲೇ 2 ಪಕ್ಷಿಗಳು ಅಲ್ಲಿಗೆ ಬರ್ತವೆ. ಹಾ, ಈ ಹಾವು ಇಲ್ಲಿಂದ ಬಂತು? ನನ್ನ ಮಗು ಚೆನ್ನಾಗೇ ಇದೆ ಅಲ್ವಾ? ಪಕ್ಷಿ, ನಿನ್ನ ಮೊಟ್ಟೆನ ನೋಡ್ಕೊ ನೀನು. ನಾನು ಈ ಹಾವನ್ನ ನೋಡ್ಕೊಳ್ತೀನಿ. ಬೇಗ ಹೋಗು, ಇವನು ನಿಮ್ಮ ಮೊಟ್ಟೆನ ತಿನ್ನಕ್ ಬಂದಿದ್ದ. ಆ ಪಕ್ಷಿ ಕೂಡ ಹದ್ದಿನ ಜೊತೆ ಸೇರಿಕೊಳ್ಳುತ್ತೆ ಮತ್ತೆ ಹಾವ್ನ ಅಟ್ಯಾಕ್ ಮಾಡ್ತಾರೆ. ಹಾವು ಭಯ ಪಟ್ಕೊಂಡು ಅಲ್ಲಿಂದ ಅದರ ಪ್ರಾಣ ಕಾಪಾಡ್ಕೊಂಡು ಓಡೋಗ್ಬಿಡುತ್ತೆ. ಪಕ್ಷಿ ಇದನ್ನೆಲ್ಲ ನೋಡಿ ತುಂಬಾನೇ ಸಂತೋಷ ಪಡುತ್ತೆ. ಹದ್ದು ಅದರ ಮಕ್ಕಳ ಪ್ರಾಣ ಕಾಪಾಡ್ಬಿಡ್ತು. ಹದ್ದು ಅಣ್ಣ, ನೀನು ನನ್ನ ಮಕ್ಕಳ ಪ್ರಾಣ ಇವತ್ತು ಕಾಪಾಡಿದ್ಯಾ. ನಾನ್ ನಿನ್ನ ಏನೇನ್ ಮಾತು ಮಾತಾಡಿದೀನಿ, ಆದ್ರೆ ನೀನು ನಿನ್ನ ಪ್ರಾಣನೂ ಲೆಕ್ಕ ಮಾಡ್ದೆ ಹಾವಿನ ಜೊತೆ ಜಗಳ ಮಾಡಿ ನನ್ನ ಮಕ್ಕಳನ್ನ ಕಾಪಾಡಿದ್ಯಾ. ನಿಮ್ಮ ಈ ಸಹಾಯ ನಾನು ಯಾವಾಗ್ಲೂ ಮರೆಯೋದಿಲ್ಲ. ಹದ್ದಣ್ಣ, ನಮ್ಮನ್ನ ಕ್ಷಮಿಸ್ಬಿಡು. ನಮ್ಮ ಕಠೋರವಾದ ಮಾತಿಂದ ನಿಂಗೆ ಬೇಜಾರಾಗಿದೆ ಅಂತ ಗೊತ್ತು. ನಾವಂತೂ ನಿನ್ನ ನಾಲಾಯಕ್ ಅಂತ ಅನ್ಕೊಂಡಿದ್ವಿ. ಆದ್ರೂ ನಮಗೆ ನೀನು ಹೆಲ್ಪ್ ಮಾಡಿದ್ಯಾ. ಅರೇ, ಇದಂತೂ ನನ್ನ ಕರ್ತವ್ಯ. ಇವಾಗ ಪಕ್ಷಿಗಳು 2 ಹದ್ದನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇತ್ತು. ಮತ್ತೆ ಹದ್ದಿನ ಬಳಿ ತುಂಬಾ ಪ್ರೀತಿಯಿಂದ ಮಾತಾಡ್ತಿದ್ವು. ಈಗ 3 ಸೇರಿ ತುಂಬಾ ಸಂತೋಷವಾಗಿ ಆಲದ ಮರದಲ್ಲಿ ಜೀವಿಸ್ತಾ ಇದೆ.